ನಮಸ್ಕಾರ ಕ್ಯಾಪ್ಟನ್ಸ್. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ಹಾಯ್ ಕ್ಯಾಪ್ಟನ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸಜ್ವಾಲ್. ಎಲ್ಲರಿಗೂ ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಇಲ್ಲಿ ಸಾವಿರಾರು ಸೇಲ್ಸ್ ಮೆನ್ಗಳನ್ನ ಯಶಸ್ವಿ ಬಿಸ್ನೆಸ್ ಮೆನ್ಗಳಾಗುವ ಮನಸ್ಥಿತಿಗಳನ್ನ ನಿರ್ಮಿಸ್ತೇವೆ. ಇಲ್ಲಿ ಕೇವಲ ಸೇಲ್ಸ್ ಅನ್ನಷ್ಟೇ ಹೇಳ್ಕೊಡೋದಿಲ್ಲ, ಇಲ್ಲಿ ಒಬ್ಬ ಆರ್ಡಿನರಿ ಸೇಲ್ಸ್ ಮ್ಯಾನ್ ಕೂಡ ಯಶಸ್ವಿ ಬಿಸ್ನೆಸ್ ಮೆನ್ಗಳಾಗಬಹುದು ಎನ್ನುವ ಸಂಪೂರ್ಣ ಪಯಣವನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಿಮ್ಮ ಜೀವನಕ್ಕೆ 100% ಜವಾಬ್ದಾರಿಯನ್ನ ನೀವೇ ತಗೋಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಬರೀ ಜವಾಬ್ದಾರಿ ಹೊಂದಿದ್ರೆ ಸಾಕ? ಅದನ್ನ ಕಾರ್ಯಗತಗೊಳಿಸ್ಬೇಕಲ್ಲ. 100ಕ್ಕೆ 95 ಜನ ರಾತ್ರಿ ಮಲಗುವಾಗ ಯೋಚನೆ ಮಾಡ್ತೀರಿ, ನಾಳೆ ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದೇಳಬೇಕು, ಇನ್ನು 3 ತಿಂಗಳು ಬಿಟ್ಟರೆ ಎಕ್ಸಾಮ್ ಇದೆ, ನಾನು ನಾಳೆಯಿಂದ ಬಹಳ ಚೆನ್ನಾಗಿ ಓದಿ ರ್ಯಾಂಕ್ ತಗೋಬೇಕು. ಒಬ್ಬ ಸೇಲ್ಸ್ ಮ್ಯಾನ್ ಯೋಚನೆ ಮಾಡ್ತಾನೆ, ನಾನು ಅರ್ಲಿ ಮಾರ್ನಿಂಗ್ ಫೀಲ್ಡಿಗೆ ಹೋಗ್ಬೇಕು, ಹೈಯೆಸ್ಟ್ ರಿಸಲ್ಟ್ ಅನ್ನ ತರಬೇಕು. ಈ ರೀತಿ ಎಲ್ಲ ಪ್ಲಾನ್ ಮಾಡಿ ಹೋಗ್ತಾರೆ. ಮತ್ತೆ ನಾಳೆ ರಾತ್ರಿ ಮಲಗೋ ಟೈಮಲ್ಲಿ ಬಂದಾಗ ಇವತ್ತು ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತೀರಾ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದ್ಭುತವಾಗಿರುವಂತ ಐಡಿಯಾಸ್ಗಳಿದಾವೆ, ಕಷ್ಟಪಟ್ಟು ಮಾಡುವಂತ ಗುಣನೂ ಇದೆ. ಆದ್ರೂ ನೀವ್ ಅನ್ಕೊಂಡಿರುವಂತ ಗುರಿಯನ್ನ ತಲುಪೋಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ರ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವಂತ ಆಸ್ತಿ ಇಲ್ಲ ಅಂತ ಅರ್ಥ. ಅದೇ ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಶಿಸ್ತು. ಟ್ಯಾಲೆಂಟ್ ಇದ್ದು ಶಿಸ್ತು ಇಲ್ಲದವನು ಎಲ್ಲವನ್ನ ಕಳ್ಕೊಂಡು ರಸ್ತೆಗೆ ಬಂದಿರುವಂತ ಉದಾಹರಣೆಗಳು 1000 ಇದಾವೆ. ಅದೇ ಒಬ್ಬ ಸಾಧಾರಣ ಟ್ಯಾಲೆಂಟ್ ಅನ್ನ ಇಟ್ಕೊಂಡು ಬೆಟ್ಟದಷ್ಟು ಶಿಸ್ತನ್ನ ಪಾಲನೆ ಮಾಡ್ತಾ ಇರುವಂತ ವ್ಯಕ್ತಿ ಇವತ್ತು ಜಗತ್ತನ್ನೇ ಆಳ್ತಾ ಇದ್ದಾನೆ. ನೀವು ಯೋಚನೆ ಮಾಡಿ, ಮೂಡು ಬಂದಾಗ ಅಷ್ಟೇ ನಾನು ಕೆಲಸ ಮಾಡುವಂತ ಸಾಮಾನ್ಯ ವ್ಯಕ್ತಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಜಗತ್ತೇ ತಿರುಗಿ ನೋಡುವಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಇಷ್ಟಪಡ್ತೀರಾ? ನಿರ್ಧಾರ ನಿಮ್ಮದು. ನಾನ್ ನಿಮ್ಗೊಂದು ಕತೆ ಹೇಳ್ತೀನಿ. ಈ ಕಥೆ ನಿಮ್ಮದೇ ಅಂತ ಅನ್ಸಿದ್ರು ಆಶ್ಚರ್ಯ ಇಲ್ಲ. ಒಬ್ಬ ಸೇಲ್ಸ್ ಪರ್ಸನ್ ಇದ್ದ, ಬಹಳ ಚುರುಕು. ಅವನು ಮಾತಾಡೋಕೆ ಶುರು ಮಾಡಿದ್ರೆ ಸಾಕು ಕಲ್ಲು ಕೂಡ ಕರಗುವಂತ ಶಕ್ತಿ ಇತ್ತು. ಅವನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ, ಸೇಲ್ಸ್ ಅನ್ನ ತೆಗಿತಾ ಇದ್ದ. ಆದ್ರೆ ಅವನಿಗೆ ಒಂದು ಕಾಯಿಲೆ ಇತ್ತು, ಅದು ಮೂಡನ್ನೋ ಕಾಯಿಲೆ. ಮೂಡಿದ್ದಾಗ ಒಂದು ದಿನಕ್ಕೆ 10-15 ಕ್ಲೋಸಿಂಗ್ ಅನ್ನ ಮಾಡ್ತಾ ಇದ್ದ. ಅದೇ ಅವನಿಗೆ ಮೂಡಿಲ್ಲ ಅಂತಂದಾಗ, ಸರ್ ಇವತ್ತು ಭಾನುವಾರ ಸರ್, ಜನಗಳು ಯಾರು ಸಿಗಲ್ಲ ಇವತ್ತು ಸರ್, ಇದು ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆಯಲ್ಲ ಸರ್, ಹೋಗಕ್ಕಾಗಲ್ಲ ಸರ್, ಅದು ನಂದು ಗಾಡಿ ಪಂಚರ್ ಆಗ್ಬಿಟ್ಟಿದೆ ಸರ್, ಹೋಗಕ್ಕಾಗ್ತಾ ಇಲ್ಲ ಸರ್, ಯಾಕೋ ಇವತ್ತು ಸ್ವಲ್ಪ ಹುಷಾರಿಲ್ಲ ಸರ್. ಈ ರೀತಿ ನೆಪಗಳನ್ನ ಹೇಳಿ ಮನೇಲೆ ಮಲ್ಕೊಂತಾ ಇದ್ದ. ಕೊನೆಗೆ ಏನಾಯ್ತು, ಮಂತ್ ಎಂಡ್ ಅಲ್ಲಿ ಒಂದು ಟಾರ್ಗೆಟ್ ರೀಚ್ ಆಗ್ತಾ ಇರ್ಲಿಲ್ಲ, ಕೈ ತುಂಬಾ ಸಾಲ ಮಾಡ್ಕೊಂಡ, ಕೊನೆಗೆ ಕೆಲಸನೂ ಕಳ್ಕೊಂಡ. ಅದೇ ಸಮಯದಲ್ಲಿ ಅವನ ಜೊತೆಲೆ ಇನ್ನೊಂದು ಹುಡುಗನೂ ಕೆಲ್ಸಕ್ಕೆ ಸೇರಿದ್ದ. ಆದ್ರೆ ಅವನಷ್ಟು ಚೆನ್ನಾಗಿ ಇವನ್ಗೆ ಮಾತಾಡಕ್ ಬರ್ತಿರ್ಲಿಲ್ಲ. ಬಟ್ ಇವನಲ್ಲಿ ಒಂದು ಡೆಡಿಕೇಶನ್ ಇತ್ತು. ಮಳೆ ಬರ್ಲಿ, ಬಿಸಿಲಿರ್ಲಿ, ತಲೆನೋವಿರ್ಲಿ, ಏನೇ ಇದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ದಿನಾ ಬೆಳಿಗ್ಗೆ 7 ಗಂಟೆಗೆ ಫೀಲ್ಡಿಗೆ ಹೋಗೋದು, 20 ಹೊಸ ಜನಗಳನ್ನ ಕಸ್ಟಮರ್ಗಳಾಗಿ ಕನ್ವರ್ಟ್ ಮಾಡಲೇಬೇಕು ಅನ್ನೋ ಶಿಸ್ತಿತ್ತು. 5 ವರ್ಷಗಳ ನಂತರ ಆ ಮೊದಲನೇ ಅವನು ನೆಪ ಹೇಳ್ಕೊಂಡು ಇವತ್ತಿಗೂ ಕೂಡ ಒಂದು ಸಣ್ಣ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವನು ಇವತ್ತು ಒಂದು ಕಂಪನಿಯನ್ನೇ ಕಟ್ಟಿ 100 ಜನಕ್ಕೆ ಕೆಲಸನೂ ಕೊಟ್ಟು ಇವತ್ತು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅನ್ನಿಸ್ಕೊಂಡಿದ್ದಾನೆ. ಕ್ಯಾಪ್ಟನ್ಸ್, ಈ ಶಿಸ್ತು ಅನ್ನೋದು ಕೇವಲ ಸೇಲ್ಸ್ ಪರ್ಸನ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅನ್ವಯಿಸುತ್ತೆ. ನಾನು ನಿಮ್ಗೆ ಇವತ್ತು ಬಿಸ್ನೆಸ್ ಮೈಂಡ್ಗೆ ಬೇಕಾಗಿರುವಂತ 3 ಕಠಿಣ ಶಿಸ್ತುಗಳನ್ನ ಹೇಳ್ಕೊಡ್ತೀನಿ. ಮೊದಲನೇ ಪಾಯಿಂಟ್, ಮೂಡ್ ವರ್ಸಸ್ ಶಿಸ್ತು. ಸಾಮಾನ್ಯ ವ್ಯಕ್ತಿ ಅಥವಾ ಸೇಲ್ಸ್ ಪರ್ಸನ್ ಇವತ್ತು ಬಹಳ ಸುಸ್ತಾಗಿದೆ, ನಾಳೆಯಿಂದ ಮಾಡ್ತೀನಿ ಅಂತಾನೆ. ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್, ಇವತ್ತು ನನಗೆ ಎಷ್ಟೇ ಸುಸ್ತಾಗಿರ್ಲಿ, ನಾನು ಅನ್ಕೊಂಡಿರುವಂತ ಸಿಸ್ಟಮ್ ರನ್ ಆಗ್ಲೇಬೇಕು ಅಂತ ಹೇಳ್ತಾನೆ. ನಿಮ್ಗೊಂದು ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲರೂ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿರ್ಬೋದು. ಅವರು ಫಾರ್ಮಲ್ ಇರ್ಲಿ ಇಲ್ಲದೆ ಹೋಗ್ಲಿ, ಹಬ್ಬ ಇರ್ಲಿ ಹುಟ್ಟುದಬ್ಬ ಇರ್ಲಿ, ದಿನಾ ಬೆಳಿಗ್ಗೆ ಜಿಮ್ಗೆ ಹೋಗಿ ಬೆವರು ಹರಿಸುವಂತ ಶಿಸ್ತನ್ನ ಮಾತ್ರ ಬಿಡೋದಿಲ್ಲ. ಅದಕ್ಕೆ ಅವರು ಕಿಂಗ್ ಕೊಹ್ಲಿ ಆಗಿರೋದು. ಎರಡನೇ ಪಾಯಿಂಟು, ನೆಪಗಳ ಮಾರ್ಕೆಟ್ ಅನ್ನ ಬಂದ್ ಮಾಡ್ರಿ. ಅಂದ್ರೆ ನೋ ಮೋರ್ ಎಕ್ಸ್ಕ್ಯೂಸಸ್. ಇವತ್ತು ನಮ್ಮ ಭಾರತ ದೇಶದಲ್ಲಿ 100ಕ್ಕೆ 95 ಜನ ಸೋಲ್ತಾ ಇರುವಂತದ್ದು ನೆಪಗಳಿಂದ. ಕಸ್ಟಮರ್ಗಳ ಹತ್ರ ದುಡ್ಡಿಲ್ಲ, ಮಾರ್ಕೆಟ್ ಸರಿ ಇಲ್ಲ, ಪ್ರಾಡಕ್ಟ್ ರೇಟ್ ಜಾಸ್ತಿ. ಈ ರೀತಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಕಸ್ಟಮರ್ಗಳ ಹತ್ರ ಹೋಗಿ ನಿಮ್ಮ ಕಷ್ಟ ಹೇಳ್ಕೊಳ್ಳೋದ್ರಿಂದ ಅವ್ರು ನಿಮ್ಮ ಪ್ರಾಡಕ್ಟ್ ಅನ್ನ ತಗೊಳ್ಳೋದಿಲ್ಲ. ಅವರು ಉತ್ತಮ ಶಿಸ್ತು ಮತ್ತೆ ಪ್ರಾಡಕ್ಟಿನ ಕ್ವಾಲಿಟಿಯನ್ನ ನೋಡಿ ಬಿಸ್ನೆಸ್ ಅನ್ನ ಕೊಡ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ತನ್ನ ಪರಿಸ್ಥಿತಿಗೆ ತಕ್ಕಂತೆ ಶಿಸ್ತನ್ನ ಬದಲಾಯಿಸೋದಿಲ್ಲ.
ಅದೇ ತನ್ನ ಶಿಸ್ತಿನಿಂದ ಪರಿಸ್ಥಿತಿಯನ್ನೇ ಬದಲಾಯಿಸ್ತಾನೆ. ಇನ್ನು 3ನೇ ಪಾಯಿಂಟು, ದಿನದ ಮೊದಲ ಗೆಲುವು, ವಿನ್ ದ ಮಾರ್ನಿಂಗ್. ಯಾರು ಸೂರ್ಯನಿಗಿಂತ ಮುಂಚೆ ಎದ್ದು ತನ್ನ ದಿನದ ಪ್ಲಾನ್ ರೆಡಿ ಮಾಡ್ತಾರೋ ಅವರು ಅರ್ಧ ನಿಮ್ಮ ಗುರಿಗಳನ್ನು ತಲುಪದಂತೆ. ಇನ್ನು ದಿನದ ಮೊದಲ 3 ಗಂಟೆ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ಗಳನ್ನ ಆಫ್ ಮಾಡಿ. ಕೇವಲ ನಿಮ್ಮ ಬಿಸಿನೆಸ್ ಗ್ರೋತ್ ಮತ್ತೆ ಟೀಮ್ ಬಿಲ್ಡಿಂಗ್ ಮೇಲೆ ಶಿಸ್ತಿನಿಂದ ಕೆಲಸ ಮಾಡಿ. ನಾನಿವತ್ತೊಂದು ನಿಮಗೆ ಪವರ್ಫುಲ್ ಟಾಸ್ಕ್ ಅನ್ನ ಹೇಳ್ತೀನಿ. ಈ ವಿಡಿಯೋನ ನೋಡಿ ನೀವು ಸುಮ್ಮನಾಗ್ಬಿಟ್ರೆ ಮತ್ತೆ ನಿಮ್ಮ ಹಳೆ ಲೈಫ್ಗೆ ಹೋಗ್ತೀರಾ. ಹಾಗಾಗಬಾರ್ದು ಅಂದ್ರೆ ಇವತ್ತಿಂದನೇ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನ ರೂಢಿಸ್ಕೊಳ್ಳಿ. ಡೋರ್ ಟು ಡೋರ್ ಮಾರ್ಕೆಟಿಂಗ್ ಆಗಿರ್ಲಿ ಅಥವಾ ಆಫೀಸ್ ಕೆಲಸ ಆಗಿರ್ಲಿ, ಇಷ್ಟೇ ಕಸ್ಟಮರ್ಗಳನ್ನ ಮೀಟ್ ಮಾಡ್ತೀನಿ ಅಂತಾಗ್ಲಿ ಅಥವಾ ಇಷ್ಟೇ ಗಂಟೆ ನಾನು ಕೆಲಸ ಮಾಡ್ತೀನಿ ಅಂತಾಗ್ಲಿ ಒಂದು ನಿಯಮ ಹಾಕೊಳ್ಳಿ. ಅದನ್ನ ಯಾವುದೇ ಕಾರಣಕ್ಕೂ ಮುರಿಯೋದಿಕ್ ಹೋಗ್ಬೇಡಿ. ಕ್ಯಾಪ್ಟನ್ಸ್, ಶಿಸ್ತು ಅಂದ್ರೆ ನಿಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಲ್ಲ, ಬದಲಿಗೆ ನಿಮ್ಮನ್ನ ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸೋದು. ನನ್ನ ಜೀವನದ ಅತಿ ದೊಡ್ಡ ಗುರಿ ಏನು ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 1000 ಜನಗಳಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವುದು, ಒಬ್ಬ ಆರ್ಡಿನರಿ ಸೇಲ್ಸ್ಮನ್ ಅನ್ನು ಕೂಡ ಯಶಸ್ವಿ ಬಿಸ್ನೆಸ್ ಮೆನ್ ಆಗಿ ಮಾಡುವುದು. ಈ 1000 ಜನದಲ್ಲಿ ನೀವು ಒಬ್ಬರಾಗಬೇಕು ಅಂತ ಅಂದ್ರೆ ಮೊದಲು ನಿಮ್ಮ ಮೈಂಡ್ ಸೆಟ್ಟಿಗೆ ಶಿಸ್ತಿನ ಬೇಲಿ ಹಾಕಿ. ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸಿಕೊಳ್ಬೇಕಾಗಿರುವಂತ ಒಂದು ಕೆಟ್ಟ ಅಭ್ಯಾಸ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸೇಲ್ಸ್ ಟೀಮ್ ಮತ್ತೆ ಸ್ನೇಹಿತರೊಂದಿಗೆ ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ತಪ್ಪದೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಪವರ್ಫುಲ್ ಮೈಂಡ್ ಮಾಸ್ಟರಿ ಕಾನ್ಸೆಪ್ಟ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.